ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ. ಒಂದೇ ಮಾತರಂ ಗೀತೆಯನ್ನು ಹಾಡಲು AIMIM ಶಾಸಕ ವಾರಿಸ್ ಪಠಾಣ್ ಮತ್ತು ಸಮಾಜವಾದಿ ಪಕ್ಷದ ಮುಖಂಡ ಅಬು ಅಜ್ಮಿ ನಿರಾಕರಿಸಿದ್ದು ಇವತ್ತು ಮೇಲ್ಮನೆ ಮತ್ತು ಕೆಳಮನೆಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಯಿತು. ಬಳಿಕ ಇದಕ್ಕೆ ಸ್ಪಷ್ಟೀಕರಣ ನೀಡಿದ ಆ ಇಬ್ಬರು, ಜೈ ಹಿಂದ್ ಘೋಷಣೆ ಕೂಗ್ತೀವಿ, ಆದರೆ ನಮ್ಮ ಧರ್ಮದಲ್ಲಿ ಒಂದೇ ಮಾತರಂ ಹಾಡಲು ಅವಕಾಶವಿಲ್ಲ ಎಂದಿದ್ದಾರೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿ ಶಾಸಕರು ಅವರ ವಿರುದ್ಧ ಪ್ರತಿಭಟಿಸಿದರು. ಬಿಜೆಪಿ ಶಾಸಕ ರಾಜ್ ಪುರೋಹಿತ್ ಮತ್ತು AIMIM ಶಾಸಕ ವಾರಿಸ್ ಪಠಾಣ್ ವಿಧಾನ ಭವನದ ಹೊರಗಡೆ ಎದುರುಗೊಂಡ ವೇಳೆ ರಾಜ್ ಪುರೋಹಿತ್ ಅವರನ್ನು ಒಂದೇ ಮಾತರಂ ಹಾಡಲು ಒತ್ತಾಯಿಸಿದರು. ಭಾರತದಲ್ಲಿ ಇರಬೇಕಾದ್ರೆ ಒಂದೇ ಮಾತರಂ ಹಾಡಬೇಕು, ಇಲ್ಲದಿದ್ದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಎಂದು ಅವರಿಬ್ಬರಿಗೂ ಎಚ್ಚರಿಕೆ ನೀಡಿದರು. ಇನ್ನು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನು ಮಾದರಿಯಾಗಿಟ್ಟುಕೊಂಡು ರಾಜ್ಯದಲ್ಲಿ ಒಂದೇ ಮಾತರಂ ಕಡ್ಡಾಯಗೊಳಿಸಬೇಕು ಅಂತ ರಾಜ್ ಪುರೋಹಿತ್ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ऐसे तो नहीं करते, मोहब्बत करते हैं, उसका विरोध ऐसे मोहब्बत करते हैं, क्या मोहब्बत करते हो? सही का कॉन्स्टिट्यूशन में नहीं बोलते हो। अरे मैं जगह जगह हम पार्टी में बंदी करते हैं, अपना हम पार्टी में बंदी करते हैं। आप बंदी नहीं करते, पार्टी में बंदी करनी है। वंदे मातरम कहना होगा, इस देश का वंदे मातरम कहना होगा, वंदे मातरम कहना होगा। जय हिंद, जय हिंद, भारत जिंदाबाद, भारत माता की, वंदे वंदे मातरम।